ಕೊಟ್ಬಿಟ್ಟು ಮರಕ್ಕೆ ನಾವು ಮರ ಕಟ್ ಮಾಡ್ತಾ ಇರೋ ಜನಗಳಾಗಿದ್ದೀವಿ. ಹೌದಾ? ಇಂಜೆಕ್ಟ್ ಮಾಡಿ ಆಸಿಡ್ ಹಾಕಿ ಇದೆಲ್ಲ ನಾವೇ ಮಾಡ್ತಿರೋದ್ರಿಂದ ನಾವೇ ಒಂಚೂರು ಕಲ್ತ್ಕೋಬೇಕಾಗುತ್ತೆ. ಯಾರನ್ನೂ ಬೈಯೋ ಬದಲು ನಾವೇ ಒಂದು ಸ್ವಲ್ಪ ರಿಪೇರಿ ಆಗೋಣ, ಅದೆಲ್ಲ ಗೊತ್ತಾಗಲಿ ಅಂತಲೇ ಇರ್ಬೋದು. ಇಲ್ಲಿ ನಿಮ್ಗೆ ಅದಕ್ಕೆ ಕಟ್ಟೆಗಳು, ಅಂತರ್ಜಲ ಮರುಪೂರ್ಣ, ರಾಕ್ಸು, ಎಕ್ಸ್ಪೋಜರು ಮತ್ತು ಮರ ಗಿಡಗಳು ಜೊತೆಯಲ್ಲಿ 175ಕ್ಕೂ ಹೆಚ್ಚು ವೆರೈಟೀಸ್ ಆಫ್ ಬರ್ಡ್ಸ್ ಇಲ್ಲಿ ಐಡೆಂಟಿಫೈ ಮಾಡಿದರೆ ಫೋಟೋಗ್ರಾಫರ್ಸ್ ಯಾರು ಇದ್ದಾರೆ, ಪದ್ಮನಾಭ ಇದ್ದಾರೆ, ಬಂದಿಲ್ಲ ಅವ್ರು ಬರ್ತಾರೆ ಒಂದು 5-6 ಜನ ಫೋಟೋಗ್ರಾಫರ್ಸ್ ಬರ್ತಾರೆ. ಅವರು ಈ ಬರ್ಡ್ ಅಂತ ನೀವೆಲ್ಲರೂ ನೋಡ್ಬೋದು, ವೆಬ್ಸೈಟ್ ಇದೆ, ಅದರಲ್ಲಿ ಬ್ಯಾಂಗ್ಳೂರು ಯೂನಿವರ್ಸಿಟಿ ಜ್ಞಾನ ಭಾರತಿ ಅಂತ ಕೊಡಿ 175 ವೆರೈಟೀಸ್ನ ಅವರು ಎಲ್ಲ ಐಡೆಂಟಿಫೈ ಮಾಡಿ ಫೋಟೋ ಮಾಡಿ ಹಾಕಿದ್ದಾರೆ. ಸೊ ಅದು ನಿಮಗೆ ಪ್ರೂಫ್ ಆಗ್ಸಿರುತ್ತೆ. ಈಗ ನಾನು ಹೇಳಿದರೆ ಬಾಯಲ್ಲಿ ಹೇಳೋದಕ್ಕಿಂತ ವಿತ್ GPS ಲೊಕೇಶನ್ ಹಾಕಬೇಕಲ್ಲ, ಅವರು ವೆರಿಫೈಡ್ ಇನ್ಫಾರ್ಮೇಷನ್ ಅದು ಸಿಗುತ್ತೆ ನಿಮಗೆ. ಹಾಗೆಯೇ ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಡೆಹ್ರಾಡೂನ್ನಲ್ಲಿ ಕೆಲಸ ಮಾಡ್ತಾರೆ ಅವರಿಗೆ ವಿವೇಕ್ ಸರ್ಕಾರ್ ಅಂತ. ಈ ವಾಸ್ ಸ್ಟಡಿಂಗ್ ಇನ್ ಬ್ಯಾಂಗ್ಳೂರ್. ಅವನು ಸುಮ್ಮನೆ ಹಾಬಿಯಾಗಿ ಫೋಟೋ ತೆಗೆದಿದ್ದ. ಅವನ ಜೋಬಲ್ಲಿ ಒಂದಷ್ಟು ದುಡ್ಡಿಟ್ಟು ನಾವು ಎಲ್ಲ ಫ್ರೆಂಡ್ ಇವರೆಲ್ಲ ನೀನು ತೆಗೆದಿದ್ದೆಲ್ಲ ನಾನು ಕೊಡಬೇಕಪ್ಪ ಅಂದ್ವಿ. ಈಗ ಅವನು ಅದನ್ನೇ ಫ್ಯಾಷನ್ ಮಾಡ್ಕೊಳ್ಳೋ ಹ್ಯಾಬಿಟು. 150ಕ್ಕೂ ಹೆಚ್ಚು ಬಟರ್ಫ್ಲೈಸ್ ಐಡೆಂಟಿಫೈ ಮಾಡಿ ವೆರೈಟೀಸ್ ಹೇಳ್ತಾ ಇರೋದು. ಆಮೇಲೆ ಮೈಗ್ರೇಟರಿ ಬರ್ಡ್ಸ್ ನಿಮ್ಗೆ ಅದೃಷ್ಟ ಇದ್ದಾಗ ಬಂದು ವಾಕ್ ಮಾಡ್ತಿದ್ರೆ ಲಕ್ಷಾಂತರ ಮೈಗ್ರೇಟರಿ ಬರ್ಡ್ಸು ನೀವು ನೋಡ್ಬೋದು. ಅದು ನೀವು ಬರ್ತಾ ಇರಬೇಕು, ನೋಡಬೇಕು. ನಾವು ಬಂದ್ವಿ ತೋರ್ಸೋಕ್ಕಾಗಲ್ಲ ಕೆಲವನ್ನ ಅಲ್ವೇ. ಆಮೇಲೆ ಬರ್ಡ್ ವಾಚಿಂಗ್ ಮಾಡಿಸ್ತಿದ್ದಾರೆ ಮಕ್ಕಳಿಗೆ ಅಂತಲೇ ಗುರುಪ್ರಸಾದ್ ಅಂತ, ಅವ್ರಿಗೂ ಮೆಸೇಜ್ ಹಾಕಿದ್ದೆ, ಬಂದರೆ ಅವರು ನಿಮಗೆ ಹೆಲ್ಪ್ ಮಾಡ್ತಾರೆ. ಅದೇ ಮಕ್ಕಳಿಗೆ ಅಂತಲೇ ಆ ಬರ್ಡು ಕೂತಿರುತ್ತೆ, ಧ್ವನಿ ಬರುತ್ತೆ, ನೋಡಬೇಕು ಹೇಗೆ ಅದು ಯಾವುದು ಅಂತ ಐಡೆಂಟಿಫೈ ಮಾಡೋದು ಎಲ್ಲ ಮಾಡ್ತಿದ್ದಾರೆ ಅವರು. ಒಂದಿಬ್ಬರು ಆ ಕೆಲಸ ಮಾಡ್ತಿದ್ದಾರೆ. ಈ ಎಲ್ಲ ಕೆಲಸ ಆಗ್ತಾಯಿದೆ. ಇದ್ರ ಜೊತೆಯಲ್ಲಿ ಬೆಂಗಳೂರು ಯೂನಿವರ್ಸಿಟಿಯ ಟೀಚರ್ಸು ಎಲ್ಲ ಡಿಪಾರ್ಟ್ಮೆಂಟ್ನವರು ರಿಸರ್ಚ್ ಟೈಟಲ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಅರ್ಥ ಆಗಲಿ ಅಂತಿದೆ ಏನು ಭವ್ಯತೆ ಏನಿದೆ ಅಂತ. ಒಂದು ನೋಡಲಿಕ್ಕೆ ಗಾಳಿ ತಂಪಾಗಿರೋದು, ಆಕ್ಸಿಜನ್ನು, ನೀರು, ಮರುಪೂರ್ಣ ಎಲ್ಲ ಆಗ್ತಾಯಿದೆ. ಜೊತೆಲಿ ಬಾಟ್ನಿಯವರು ಸ್ಟಡಿ ಮಾಡಬೇಕಾಗುತ್ತೆ, ಗೊತ್ತಿದೆ ನಿಮಗೆ. MSc ಡೆಸ್ಟಿನೇಷನ್ ವರ್ಕು ಅವರೆಲ್ಲ ಬೇಕಾಗುತ್ತೆ, PhD ಅವ್ರಿಗೆಲ್ಲ. ಝೂಲಜಿಗೂ ಬೇಕಾಗುತ್ತೆ, ಎನ್ವೈರನ್ಮೆಂಟ್ ಸೈನ್ಸ್ಗೂ ಬೇಕಾಗುತ್ತೆ, MBA ಬೇಕಾಗುತ್ತೆ. ಇರ್ಬೋದು, ನಿಮ್ಮಲ್ಲಿ ಯಾರು MBA ಇರ್ಬೋದು, ಇದರಲ್ವಾ ಮಾಡಬಹುದಾ? ಟೈಟ್ಲ್ಸ್ ಕೊಟ್ಟಿದ್ದಾರೆ ನನಗೆ, 2 ಟೈಟ್ಲ್ ಏನೋ ಕೊಟ್ಟು ಕಳಿಸಿದ್ದಾರೆ, ನಾವು ಮಾಡ್ತೀವಿ ಸರ್ ಸ್ಟಡಿ ಅಂತ. MCA ಕಂಪ್ಯೂಟರ್ ಸೈನ್ಸ್ನವ್ರು ಏನೋ ಮಾಡ್ಬೋದಾ? ಮಾಡ್ಬೋದು, ಅವರು ಟೈಟಲ್ಸ್ ಕೊಟ್ಟಿದ್ದಾರೆ. ಅಲ್ಲ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟೊಂದು ನಾಟ್ ಓನ್ಲಿ ಫಾರ್ ಗಾಳಿ ತಂಪಾಗಿರುತ್ತೆ, ಅದೊಂದು ಪಾಯಿಂಟು. ಜೊತೆಯಲ್ಲಿ ರಿಸರ್ಚ್ಗೂ ಅನುಕೂಲ ಆಗುತ್ತೆ. ಈ ಎಲ್ಲ ಕಾರಣಗಳನ್ನು ನಾವು ಬರೆದು ಈಗ PM ಇಂದ ಹಿಡಿದು CMವರೆಗೂ, PCCF ಇಂದ ಹಿಡಿದು RFOವರೆಗೂ ಎಲ್ಲರಿಗೂ ನಾವು ಮಾಹಿತಿ ಕೊಟ್ಟಿದ್ದೀವಿ. ಆಮೇಲೆ ನಿಮ್ಮಂಥವರೆಲ್ಲ ಸುಮಾರು ಒಂದು 20,000 ಜನ ನಂಗೆ ಸೈನ್ ಮಾಡಿಕೊಟ್ರು change.org ಪ್ಲ್ಯಾಟ್ಫಾರ್ಮಲ್ಲಿ. ಹಾಗೆಯೇ ಬೇರೆ ಕಡೆಯೂ ಸೈನ್ ಮಾಡಿಕೊಟ್ರು. ಅವೆಲ್ಲ ಸೇರಿಸಿ ನಾನು ಕಾಪೀಸ್ ಮಾಡಿ ಹಂಚ್ಕೊಂಡಿದ್ದೀನಿ. ಇದೆಲ್ಲ ಮಾಡಿದ್ದಕ್ಕೆ ಡೆಲ್ಲಿಯಿಂದ ಒಂದು ಇನ್ಫಾರ್ಮೇಷನ್ ಬಂದಿದೆ. UGC ನಮಗೆ ಗ್ರಾಂಟಿಂಗ್ ಅಥಾರಿಟಿ, ನಿಮ್ಗೆ ಗೊತ್ತಿರಬೇಕು, ಯೂನಿವರ್ಸಿಟಿ ಗ್ರಾಂಟ್ಸ್ ಕಮಿಷನ್ ಅಂತ. ಅರ್ಧ ಸಂಬಳ ಯೂನಿವರ್ಸಿಟಿ ಇವರು ಸರ್ಕಾರ ಕೊಡುತ್ತೆ, ಸ್ಟೇಟ್ ಕೊಡುತ್ತೆ 5 ವರ್ಷ. ಇನ್ನು 5 ವರ್ಷ ನಮ್ಮ ಸಂಬಳ ಸೆಂಟ್ರಲಿಂದ ಬರುತ್ತೆ, UGCಯಿಂದ ಬರುತ್ತೆ. ಆ UGCನವರು ಒಂದು ಲೆಟರ್ ಬರೆದಿದ್ದಾರೆ ಎಲ್ಲ ಯೂನಿವರ್ಸಿಟಿಗಳಿಗೂ, ನಮ್ಮ ಒಬ್ಬರಿಗೆ ಬರೆದಿಲ್ಲ, ಎಲ್ರಿಗೂ ಬರೆದಿದ್ದಾರೆ. ಎಲ್ಲೆಲ್ಲಿ ಫಾರೆಸ್ಟ್ ಲ್ಯಾಂಡ್ ತೊಗೊಂಡಿರ್ತಾರೋ ಯೂನಿವರ್ಸಿಟಿಯವರು ಎಲ್ಲ ಸಾಮಾನ್ಯ ಕೊಟ್ಟಿರ್ತಾರೆ, ಜಾಗ ಇದ್ದಲ್ಲಿ ಅಲ್ಲಿ ಬಯೋಡೈವರ್ಸ್ ಫಾರೆಸ್ಟೇ ಮಾಡಿ ಅಂತ ಒಂದು ತಾಕೀತು ಮಾಡಿದ್ದಾರೆ. ನೀವೆಲ್ಲರೂ ಅವ್ರಿಗೊಂದು ಚಪ್ಪಳೆ ಕೊಡ್ಬೋದು, ನೆನಪಿಟ್ಟು. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟು ಫಂಡಿಂಗ್ ಏಜೆನ್ಸಿ ನಮಗೆ ಆಧಾರವಾಯ್ತು ಈಗ ಅಲ್ವೇ. ಒಬ್ಲೈಜ್ ಮಾಡಬೇಕಾಗತ್ತೆ ಯಾರಾದರೂ ದುಡ್ಡು ಕೊಡೋರನ್ನ ಅಲ್ವೇ. ಅದಕ್ಕೆ ಹೆಸರನ್ನ ನಗರವನ ಅಥವಾ ನಗರವಾಟಿಕಾ ಅಂತ ಇಡಿ ಅಂತ ಒಂದು ಸಾನ್ಸ್ಕ್ರಿಟ್ ನೇಮ್ ಕೊಟ್ಟಿದ್ದಾರೆ. ಅದು ಬಿಟ್ಟರೆ ಬ್ರ್ಯಾಕೆಟಲ್ಲಿ ಬಯೋಡೈವರ್ಸ್ ಫಾರೆಸ್ಟ್ ಅಂತಲೇ ಹಾಕಿದ್ದಾರೆ. ರೊಟ್ಟಿ ಜಾರಿ ತುಪ್ಪದಲ್ಲಿ ಬಿದ್ದಂಗೆ ಆಯ್ತು ನನಗೆ. ನಾವು ಮಾಡೋದು ಬಯೋಡೈವರ್ಸಿಟಿ, ಅವರು ಅದನ್ನೇ ಮಾಡಿ ಅಂತ ಹೇಳ್ತಾರೆ. ನಾನು ಅದು ಉತ್ತರ ಬರದೆ, ನಾವೀಗಾಗಲೇ ಮಾಡಿದ್ದೀವಿ, ದಯವಿಟ್ಟು ಈಗ ಉಳಿಸ್ಕೊಳ್ಳೋಕ್ಕೆ ಸಹಾಯ ಮಾಡಿ ಅಂತ ನೀವು ಬರೆದಿರೋದಂತೂ ಒಂದು ಪತ್ರ ಬರ್ತೀನಿ, ಹೆಲ್ಪ್ ಆಗ್ಬೋದು, ಆಗ್ತಾಯಿದೆ. ಎರಡನೇದು, ಬೆಂಗಳೂರು BBMPನಲ್ಲಿ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ ಇದೆ, ಗೊತ್ತಿರಬೇಕು ನಿಮಗೆ, ಕೇಳಿದರೆ ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಅಂತ. ಅವ್ರನ್ನೂ ಕರೆದಿದ್ದೆ, ಸುರೇಶ್ ಹೆಗ್ಡೆಕರ್ ಮಗ ಅವರು ಇವರೆಲ್ಲ ಮೆಂಬರ್ಸ್ ಇರೋದ್ರಲ್ಲಿ. ಫ್ರೀ ಡಾಕ್ಟರ್ ಅಂತ ವಿಜಯ್ ನಿಶಾಂತ್ ಅಂತ ಪೇಪರ್ ನೋಡ್ತಿರ್ತಾರಲ್ಲ, ಸ್ವಲ್ಪ ಫೈಟಿಂಗ್ ಮಾಡ್ತಿರ್ತಾರೆ ಮರ ಉಳಿಲಿ ಅಂತ, ಇವರೆಲ್ಲ ಮೆಂಬರ್ಸ್ ಇದ್ದಾರೆ. ಇವರೆಲ್ಲ ಸೇರಿಕೊಂಡು ಇಲ್ಲಿ ಬಂದು ಸ್ಟಡಿ ಮಾಡಿ 16,500 ಕೋಟಿ ರೂಪಾಯಿ ವರ್ತ್ ಆಕ್ಸಿಜನ್ ಆ್ಯನ್ಯುವಲಿ ಪ್ರೊಡ್ಯೂಸ್ ಆಗ್ತಿದೆ ಅಂತ ನ್ಯೂಸ್ ಪೇಪರ್ಲಿ ಫುಲ್ ಪೇಜ್ ಆರ್ಟಿಕಲ್ ಮಾಡಿ ರಿಪೋರ್ಟು ಕೊಟ್ಟರು. ಮತ್ತು ಅದನ್ನು ಖಂಡಿತವಾಗಿ ಚಪ್ಪಳೆ ತಟ್ಟುವಂಥ ಕೆಲಸ. ಆ್ಯಂಡ್ ಜೊತೆಗೆ ಇಲ್ಲಿಂದ 8 ಕಿಲೋಮೀಟರ್ಸ್ ರೇಡಿಯಸ್ಗೆ ಇಟ್ ಈಸ್ ಕವರಿಂಗ್. ಇಲ್ಲಿಂದ ಒಂದು ರಿಸರ್ಚ್ ಟೀಮ್ ಬಂದಿತ್ತು. ಅವರು ಈ ಆಕ್ಸಿಜನ್ನು ಎಲ್ಲೆಲ್ಲಿ ಸ್ಪ್ರೆಡ್ ಆಗ್ತದೆ ನೋಡಿದಾಗ ಸುಮಾರು 8.5 ಕಿಲೋಮೀಟರ್, ಪೇಪರ್ ಇದೆ, ನ್ಯೂಸಲ್ಲಿದೆ, ಇದು 8.5 ಕಿಲೋಮೀಟರ್ ರೇಡಿಯಸಲ್ಲಿ ನಿಮಗೆ ಆಕ್ಸಿಜನ್ ಸಪ್ಲೈ ಮಾಡ್ತಿದೆ ಅಂತ ಹೇಳಿದರು. ಇದರಿಂದ ಬರೀ ಇಲ್ಲಿದ್ದವ್ರು ಮಾತ್ರ ಬರಬೇಕು ಅಂತಿಲ್ಲ. ಈಗ ಈ ಸುತ್ತಮುತ್ತ ಇರೋ ನಮಗೆ ಜಾಗ ಕೊಟ್ಟಿರೋದು ಆರನಗರ, ಪಂತ್ರಪಾಳ್ಯ, ಆರನಗರ ಆಗಿರಲಿಲ್ಲ, ಅದು ಒಂದು ಪಟ್ಟಣಗೆರೆ ಅಂತಿರಲ್ಲ, ಪಟ್ಟಣಗೆರೆ, ಪಂತ್ರಪಾಳ್ಯ, ನಾಯಂಡಹಳ್ಳಿ, ಕೆಂಗೇರಿ, ಈ ಕಡೆ ನಾಗರಬಾವಿ, ಮಲ್ಲತ್ತಹಳ್ಳಿ, ಇವರೆಲ್ಲರೂ ನಮಗೆ ಜಾಗ ಕೊಟ್ಟಿದ್ದಾರೆ ಯೂನಿವರ್ಸಿಟಿಗೆ. ಇವರೆಲ್ಲರೂ ಸೇರ್ಕೊಂಡ್ಬಿಟ್ರೆ ಉಳಿಸ್ಕೊಬೋದು. ಜೊತೆಯಲ್ಲಿ
ಇಲ್ಲಿ ಯಾವತ್ತೋ ಒಂದು ದಿವಸ ಆಕ್ಸಿಜನ್ ತೊಂದರೆ ಆದವರು ಚಿಲ್ಲರೆ ಕೊಟ್ಟು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿದ ಮನೆ ನೋಡಿದ್ದಾರೆ ಕೋವಿಡಲ್ಲಿ ಅಲ್ವೇ? ಅದ್ರ ಬದಲಾಗಿ ಇನ್ನೊಂದಷ್ಟು ವಾಕ್ ಮಾಡ್ಕೊಂಡು ಹೋಗ್ತೀವಿ ಅಂತ ಬರೋರು ಯಾರು ಬೇಕಾದ್ರೂ ಬರ್ಬೋದು. ಅದರಿಂದ ಬೆಂಗಳೂರಿಗಿರೋ ವನ ಅಂತ ಕರಿಬಹುದಾ? ಹೌದು, ನನಗೆ ಬಿಡಲ್ಲ, ಅವರು ಬಿಡ್ತಾರೆ. ನಮ್ಮ ಯೂನಿವರ್ಸಿಟಿಗೆ ಬಂದು ನಮ್ಮ ವನನ ಬೆಂಗಳೂರಿಗಿರೋ ವನ ಅಂತ ಹೇಳ್ಬೋದು ಅಂತ ಖಂಡಿತವಾಗಿ ಅವ್ರಿಗೂ ಸೇರಿಸಿ ನಾವು ಅವ್ರಿಗೆ ಹೆಲ್ಪ್ ಮಾಡ್ತಿದ್ವಿ ಅಂತ ತಿಳ್ಕೊಬೇಕು. ನಾನು VCಗೆ ಅದೇ ಬರ್ತಿದ್ದೆ ಮೊನ್ನೆ. ನಾವೆಲ್ಲ ಸೇರ್ಕೊಂಡು ನಿಮ್ಗೆ ಯಾರು ಪ್ರೆಷರ್ ಮಾಡ್ತಿದ್ರೆ ಆ ಪ್ರೆಷರ್ ರಿಲೀಸ್ ಮಾಡ್ತೀವಿ. ಈಗ ಯಾವುದೋ ನಿಮ್ಗೆ ಗೊತ್ತಲ್ಲ, ಆಫೀಸರ್ಸ್ಗೆ ಪ್ರೆಷರ್ ಇರುತ್ತೆ, ಒತ್ತಡ. ಪೇಪರಲ್ಲಿ ಹಾಕಿದ್ದಾರೆ, ನಾನು ಒತ್ತಡಕ್ಕೆ ಒಳಗಾಗುತ್ತಿದ್ದೆ ಅಂತ ಪೇಪರ್ ಬರೆದಿದ್ದಾರೆ VC. ಅದಕ್ಕೆ ಉತ್ತರ ಬರೆದಿದೆ, ನೀವು ಒತ್ತಡಕ್ಕೆ ಒಳಗಾಗಬಾರ್ದು ಅಂತ ನಾವು ಇಷ್ಟೆಲ್ಲ ಮಾಡ್ತಾ ಇರೋದು ಅಂತಲೂ ಬರೆದೆ. ಇದೆಲ್ಲ ನೀವೆಲ್ಲರೂ ಸೇರಿಕೊಂಡ್ರೆ ಮಾಡ್ಬೋದು. ಒಂದು BUB ಪಾರ್ಕಲ್ಲೇ ನಿಮ್ಗೆ ಸೇವ್ ಅಂತ ಒಂದು ಪಾಪಪ್ ಆಗುತ್ತೆ. ಅಲ್ಲಿ change.org ಬರುತ್ತೆ. ಮಾಡಲ್ ಇದು ಕೊಟ್ಟಿದ್ದೀನಿ, ಗವರ್ನರಿಗೆ ಬರೆದಿರೋ ಲೆಟ್ರು ಅಥವಾ CM ಬರೆದಿರೋ ಲೆಟ್ರು. ನೀವು ಅದನ್ನು ಮಾಡಿಫೈಡ್ ವರ್ಷನ್ಸ್ ಬೇಕಾದ್ರೆ ನೀವು ಮನಸ್ಸು ಬಂದಾಗೆ ಅದನ್ನು ಚೇಂಜ್ ಮಾಡಿಕೊಂಡು ಒಂದು ಇಮೇಲು, ಒಂದು ಪತ್ರನೋ, ಒಂದು ಗುಂಪಲ್ಲಿ ಸೈನ್ ಮಾಡಿಸೋದು, ನಿಮ್ಮ ಮನೆಯವರೆಲ್ಲ ಸೇರ್ಕೊಂಡು 10 ಜನ ಸೈನ್ ಮಾಡಿ ಕಳಿಸೋದು, ಒಬ್ಬರೇ ಸೈನ್ ಮಾಡಿ ಕಳಿಸೋದು, ಎಲ್ಲಕ್ಕೂ ಮಾಡಲ್ಸ್ ಹಾಕಿದ್ದೀನಿ ನಾನು ಹಾಕಿದ್ದೇ ಬರೀಬೇಕು ಅಂತಿಲ್ಲ. ನೀವು ನೋಡ್ತಿರಲ್ಲ ಇವತ್ತು, ದಯವಿಟ್ಟು ಅದನ್ನೂ ಸೇರಿಸಿ, ನಿಮ್ಮ ಅನುಭವ ಸೇರಿಸಿ, ಒಂದು 4 ಲೈನು ಮಾಹಿತಿ. ಈಗ ಎಷ್ಟು ಎಕರೆ ಇದೆ ಮತ್ತೊಂದೆಲ್ಲ ನಿಮಗೆ ನೆನಪಿರಲ್ಲ, ಅದನ್ನು ಬೇಕಾದ್ರೆ ಯೂಸ್ ಮಾಡ್ಕೊಳ್ಳಿ. ಬಟ್ ನಿಮ್ಮ ಮಾತುಗಳಲ್ಲಿ ಅದು ಹೋದರೆ ಖಂಡಿತ ಉಳಿಯುತ್ತೆ. ಈಗ ಗವರ್ನರ್ ರೆಸ್ಪಾಂಡ್ ಮಾಡಿದ್ದೆ, ಈಗ 50 ಎಕರೆ ಇನ್ನೂ ಅದಕ್ಕೆ ಏನು ತೊಂದರೆ ಆಗಿಲ್ಲ. ಇಲ್ಲಿ ಆಗ ತುಂಬ PA ಹಾಕಿ ತಡೆಯಾಜ್ಞೆ ತಂದಿದ್ದಕ್ಕೆ ಲಾಯರ್ಸ್ ಎಲ್ಲ ನಮ್ಗೆ ಫ್ರೀ ಮಾಡ್ತಿದ್ದಾರೆ ಕೆಲವರೆಲ್ಲ. ಹಾಗಾಗಿ ತಡೆಯಾಜ್ಞೆ ತಂದಿದ್ದಕ್ಕೆ ಇದೆಲ್ಲ ಉಳ್ಕೋತು. ಈಗ ನಮ್ಮ ಕೆಲಸನೇ ಇದು. ಈಗ ನೀವು ಒಂಥರ ಕೋರ್ ಗ್ರೂಪ್ ಅಂತ ತಿಳ್ಕೊಂಬೇಡಿ. ನೀವು ಬಂದಿರೋ ಕಡಿಮೆ ಜನ ಅನ್ಕೋಬೇಡಿ. ಈಗ ಒಂದು 30 ಜನ ಇದ್ದೀವಿ ಅಂದರೆ ನಾವೇನು ಮಾಡೋಕ್ಕಾಗತ್ತೆ? 30 ಜನ ಅನ್ಕೋಬೇಡಿ. 30 ಜನ 10 ಜನ ಹಿಡ್ಕೊಳ್ಳಿ, 300 ಜನ ಆಗುತ್ತಲ್ಲ. ನೆಕ್ಸ್ಟ್ ವೀಕ್ ನೀವು 10 ಜನ ಕರ್ಕೊಂಬನ್ನಿ, ನೀವು 10 ಜನ ಕರ್ಕೊಂಬನ್ನಿ. ಯು ಪ್ಲೀಸ್ ಕೀಪ್ ಕಮಿಂಗ್ ಆಫನ್. ಬಂದ್ವಿ, ನೋಡ್ಕೊಂಡ್ವಿ, ಒಂಥರ ದೇವಸ್ಥಾನಕ್ಕೆ ಹೋಗಿ ಬಂದಾಗ ನಮಸ್ಕಾರ ಮಾಡಿ ಇನ್ನೊಂದು ವರ್ಷಕ್ಕೆ ಹೋಗ್ತೀವಲ್ಲ, ಅದು ಬೇಡ. ಸ್ವಲ್ಪ ಜಾಸ್ತಿ ಬನ್ನಿ, ಏನಿಲ್ಲ, ನೀವು ವಾಕಿಂಗ್ ಟೈಮಲ್ಲಿ ಬನ್ನಿ. ಅದಕ್ಕೆ ನಾವು ಬೆಳಗ್ಗೆ ಹೊತ್ತು ಮಾಡ್ತಾ ಇರೋದು, ಈ ಹ್ಯಾಬಿಟ್ ಕಲ್ಟಿವೇಟ್ ಆಗಲಿ ಅಂತ. ಒಂದು ವಾಕಿಂಗ್ ಟೈಮಲ್ಲಿ ಬನ್ನಿ, ಹಾಫ್ ಆನ್ ಅವರ್ 1 ಅವರ್ ಇದ್ಬಿಟ್ಟು ನೀವು ಹೋಗ್ಬೋದು ಅಲ್ವಾ? ದೂರದಿಂದ ಬಂದರೂ ಕೂಡ ಮೆಟ್ರೋ ಕನೆಕ್ಟಿವಿಟಿ ಇದೆ, ಚೆನ್ನಾಗಿದೆ, ಬರಲಿಕ್ಕೆ ಹೋಗ್ಲಿಕ್ಕೆ ಕೂಡ.